ಸೊ ಇನ್ನೊಂದು ಸ್ಪೆಷಲ್ ರೆಸಿಪಿ ಮಳೆಗಾಲದಲ್ಲಿ ಏನಪ್ಪ ಅಂತಂದರೆ ಡ್ರೈ ಚಟ್ಲಿ, ಒಣ ಚಟ್ಲಿ ಅಥವಾ ಒಣ ಫ್ರಾನ್ಸ್, ಡ್ರೈ ಫ್ರಾನ್ಸ್ ಅಂತ ಏನು ಕರಿತೀವಿ ಅದು ಇದು ಈ ಥರದಲ್ಲಿರುತ್ತೆ. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಇದ್ರ ಸಾರು. ಸೊ ಇದಕ್ಕೆ ಏನೆಲ್ಲ ಬೇಕು ಅಂತಂದರೆ ಮೆಣಸಿನ್ಕಾಯಿ, ಹಾಗೆಯೇ ಜೀರಿಗೆ, ಕೊತ್ತಂಬರಿ, ಕಾಳುಮೆಣಸು, ಹುಳಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಹಾಗೆಯೇ ಕಾಯಿ, ಅರಿಶಿನ ಪುಡಿ, ಇಟ್ಕೊಂಡಿರುವಂತಹ ಈರುಳ್ಳಿ, ಟೊಮ್ಯಾಟೊ. ಅದಾದಮೇಲೆ ಒಣ ಚಟ್ಲಿಯನ್ನು ನೀರಿನಲ್ಲಿ ಹಾಕಿ ನೀವು ಸಾರು ಮಾಡುವಾಗ ನೆನೆಸಿಟ್ಕೋಬೇಕು. ಯಾಕಂದರೆ ಅದನ್ನು ಬೇಸಿಗೆಗಾಲದಲ್ಲಿ ಬಿಸಿಲಿಗೆ ಒಣಸಿರ್ತಾರಲ್ಲ, ಧೂಳು, ಮಣ್ಣು, ಕಸ, ಕಡ್ಡಿ ಇವೆಲ್ಲ ಇರುತ್ತೆ ಅನ್ನೋ ರೀಸನ್ಗೆ ನೀಟಾಗಿ ನೀವು ನೀರಿನಲ್ಲಿ ಹಾಕಿ ಸಾರು ಮಾಡೋಕ್ಕಿಂತ ಮುಂಚೆ ನೆನೆಸಿಟ್ಕೋಬೇಕಾಗುತ್ತೆ. ಅದಾದಮೇಲೆ ನೆನೆಸಿಟ್ಕೊಂಡಾಗ ಅದರದ್ದು ಏನು ಕೊಳೆ ಏನಾದರೂ ಇದ್ದರೆ ಅದೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೆ ನಾವು ಮೊದಲಿಗೆ ನೆನೆಸಿಟ್ಕೊಳ್ಳುವಂಥದ್ದು. ಇದು ಮಳೆಗಾಲದಲ್ಲಿ ತುಂಬ ಚೆನ್ನಾಗಾಗೋದು ಸಾರು. ಅದಾದಮೇಲೆ ಒಂದು ಬಾಣಲೆನ ಇಟ್ಕೋಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ರೋಸ್ಟ್ ಮಾಡಬೇಕು. ಏನು ಮಸಾಲ ಐಟಮ್ ಇದೆ ಅದನ್ನೆಲ್ಲ ಎಣ್ಣೆ ಹಾಕಿ, ಡ್ರೈ ರೋಸ್ಟ್ ಅಲ್ಲ, ಆಯಿಲ್ ಹಾಕಿ ರೋಸ್ಟ್ ಮಾಡಬೇಕು. ಸೊ ಮೊದಲಿಗೆ ಇಲ್ಲಿ ಮೆಣಸಿನ್ಕಾಯಿ, ಹಾಗೆಯೇ ಕೊತ್ತಂಬರಿ, ಜೀರಿಗೆ, ಅದಾದಮೇಲೆ ಕಾಳುಮೆಣಸು, ಹಾಗೆಯೇ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಆಯಿಲ್ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಮೀಡಿಯಮ್ ಹದದಲ್ಲಿ ಇಟ್ಕೊಂಡ್ಬಿಟ್ಟು ಸಣ್ಣದಾಗಿ ನೀವು ರೋಸ್ಟ್ ಮಾಡ್ಕೋಬೇಕು. ಯಾಕಂದರೆ ಜಾಸ್ತಿ ತೀರ ಕಡಿಸಿ ಕಪ್ಪಗಾದರೆ ಸಾರಿನ ಏನು ಘಮ ಇರುತ್ತಲ್ಲ ಅದು ತುಂಬ ಟೇಸ್ಟ್ ಫುಲ್ ಚೇಂಜ್ ಆಗುತ್ತೆ. ಸೊ ಆ ರೀಸನಿಂದಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಇದು ಆ್ಯಕ್ಚುಲಿ ಚಟ್ಲಿ ಬಂದು ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ. ಅದಕ್ಕೆ ಮಳೆಗಾಲದಲ್ಲಿ ತುಂಬ ಥಂಡಿ ಇರುತ್ತಲ್ಲ, ವೆದರು ಕೋಲ್ಡ್ ಇರುತ್ತೆ. ಸೊ ಅದಕ್ಕೆ ಈ ಟೈಮಲ್ಲಿ ಮಾಡ್ಕೋಬೋದು. ಆಮೇಲೆ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಕಟ್ ಮಾಡಿ ಇಟ್ಟಿರುವಂತಹ ಈರುಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ಕಾಯಿ, ಹಾಗೆಯೇ ಬೆಳ್ಳುಳ್ಳಿ ಇವೆಲ್ಲ, ಆಮೇಲೆ ಏನು ರೋಸ್ಟ್ ಮಾಡ್ಕೊಂಡ್ವಲ್ಲ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನೀಟಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕು. ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಂಡಾದಮೇಲೆ ಇದು ಸಾರು ಮಾಡೋವಂಥದ್ದು. ಸೊ ಇದು ಏನಂದರೆ ಇದಿಷ್ಟು ಮಸಾಲ ಐಟಮ್ ಏನು ನಾವು ಹುರ್ಕೊಂಡಿದ್ದನ್ನ ತೋರಿಸಿದ್ವಲ್ಲ ಅದನ್ನು ಹಾಕ್ಕೊಂಡು ನೀಟಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಏನು ಇದು ಮಳೆಗಾಲದಲ್ಲಿ ಚಟ್ಲಿ ಸಾರು ಘಮ ಇದೆಯಲ್ಲ ಅದು ತುಂಬ ಟೇಸ್ಟ್ ಕೊಡುತ್ತೆ. ಸೊ ಆ ರೀಸನಿಂದಾಗಿ ಮಳೆಗಾಲದಲ್ಲಿ ಮಾಡ್ಕೊಳ್ಳುವಂಥದ್ದು. ಈ ಥರ ನೋಡ್ತಾ ಇರ್ಬೋದು ನೀವು. ಈ ಥರ ನೀಟಾಗಿ ಸಣ್ಣ ರುಬ್ಕೋಬೇಕು. ಅದಾದಮೇಲೆ ಮಣ್ಣಿನ ಮಡಿಕೆಯಲ್ಲೇ ನೀವು ಈ ಥರ ಮೀನು ಸಾರು, ಚಟ್ಲಿ ಸಾರು ಇಂಥವನ್ನೆಲ್ಲ ಮಾಡಿದ್ರೆ ಏನೋ ಒಂದು ಘಮ, ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ನಾರ್ಮಲ್ ಆಗಿರೋ ಪಾತ್ರದಲ್ಲಿ ಮಾಡ್ಕೊಳ್ಳೋದಕ್ಕೂ ಈ ಥರ ಮಣ್ಣಿನ ಮಡಿಕೆ ಅಥವಾ ಮಣ್ಣಿನ ಪಾತ್ರದಲ್ಲಿ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಇದಕ್ಕೆ ಯಾವುದೇ ಎಣ್ಣೆ ಹಾಕುವಂಥದ್ದಿಲ್ಲ. ಡೈರೆಕ್ಟಾಗಿ ನೀವು ಮಣ್ಣಿನ ಪಾತ್ರೆಗೇ ಬಿಸಿಗೆ ಇಟ್ಬಿಟ್ಟು ಕಡ್ದಿರುವಂತಹ ಏನು ಮಸಾಲ ಇತ್ತಲ್ಲ ಅದನ್ನು ಹಾಕಿಬಿಟ್ಟು ನೀರು ಹಾಕಿ ಮಿಶ್ರಣ ಮಾಡಿ ಇಟ್ಟರೆ ಆಯಿತು. ಅದಾದಮೇಲೆ ಡೈರೆಕ್ಟಾಗಿ ಹೆಚ್ಚಿರುವಂತಹ ಈರುಳ್ಳಿ, ಟೊಮ್ಯಾಟೊ ಇದಿಷ್ಟನ್ನು ಹಾಕಿಬಿಟ್ಟು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ಒಂದು ಕುದಿ ಬಂದ ಮೇಲೆ ಏನು ನೆನೆಸಿಟ್ಟಿದ್ವಲ್ಲ ಚಟ್ಲಿಯನ್ನು ನೀವು ಹಾಕಿದ್ರೆ ಆಯಿತು, ಅಷ್ಟೇ. ಈಸಿಯಾಗಿ ಒಂದು ಚಟ್ಪುಟ್ಟಾಗಿ ಮಾಡುವಂಥ ಸಾರಿದು. ಮಳೆಗಾಲದಲ್ಲಿ ಮೀನು ಬರೋದು ಸ್ವಲ್ಪ ಕಡಿಮೆ. ಸೊ ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಒಣಗಿರುವಂತಹ ಮೀನು, ಚಟ್ಲಿ ಇಂಥವನ್ನೆಲ್ಲ ಸ್ಟಾಕಲ್ಲಿ ಇಟ್ಕೋತಾರೆ. ಸೊ ಅಂಥ ಸಾರನ್ನೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮುಚ್ಚಳವನ್ನು ಒಂದು 2 ನಿಮಿಷ ಮುಚ್ಚಳ ಮುಚ್ಚಿಟ್ರೆ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ಏನು ಚಟ್ಲಿ ಇದು ಮಾಡಿಟ್ಟಿದ್ವಲ್ಲ ಆ ಉಪ್ಪನ್ನು ನೋಡ್ಕೋಬೇಕಾಗತ್ತೆ, ಟೇಸ್ಟು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಆಮೇಲೆ ಚಟ್ಲಿ ಏನಿರುತ್ತಲ್ಲ ನೆನೆಸಿಟ್ಟಿದ್ವಲ್ಲ ನೀರಿಂದ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಹಾಕ್ಕೋಬೇಕು. ಇದು ಸಣ್ಣದಾಗಿರುವಂತಹ ಚಟ್ಲಿ, ದೊಡ್ಡದೇನಲ್ಲ. ಹಾಗಾಗಿ ಒಣಗಿದ ಮೇಲೆ ಎಷ್ಟೇ ದುಡ್ದಿದ್ರು ಅದು ಒಣಗಿದ ಮೇಲೆ ಇದೇ ಥರ ಆಗುವಂಥದ್ದು. ಸೊ ಇದನ್ನು ನೀಟಾಗಿ ನೀವು ಮಿಕ್ಸ್ ಮಾಡಿದ್ರೆ ಆಯಿತು, ಅಷ್ಟೇ. ಆಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಸಣ್ಣೂರಿನಲ್ಲೇ ಕುದಿ ಬರ್ಸೋಕ್ಕಿಟ್ರೆ ಘಮಘಮವಾದ ಚಟ್ಲಿಯ ಸಾರು
ಬಾಯ್ಲ್ಡ್ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ತುಂಬ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ದಪ್ಪ ಇದ್ರೂ ಚೆನ್ನಾಗಿರುತ್ತೆ ಸಾರು, ಜಾಸ್ತಿ ನೀರು ಹಾಕುವಂಥ ಅವಶ್ಯಕತೆ ಏನಿಲ್ಲ. ಆಮೇಲೆ ಉಪ್ಪು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ, ಮತ್ತು ಟೇಸ್ಟಿಗೆ ಉಪ್ಪು ಬೇಕು ಅಂದ್ರೂ ನೀವು ಹಾಕ್ಕೋಬೋದು. ಸೊ ಇದೇ ಥರ ರೆಸಿಪಿ ನಿಮಗೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಸದಾ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋಗಾಗಿ ವೇಟ್ ಮಾಡಿ.